ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಂಸ್ಕೃತದ ಮುಂಬರುವಂತಹ ಆನ್ಯುವಲ್ ಎಕ್ಸಾಮ್ ಇರಬಹುದು ಅಥವಾ ಪ್ರಿಪರೇಟರಿ ಎಕ್ಸಾಮ್ ಇರಬಹುದು. ಈ ಒಂದು ಎಕ್ಸಾಮ್ನಲ್ಲಿ MCQ ಕ್ವೆಶ್ಚನ್ಸ್ ಅಂದರೆ ಮೊದಲ 10 ಪ್ರಶ್ನೆಗಳು ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋವಿಂಗ್, ಇದಕ್ಕೆ ಒಟ್ಟು 20 ಮಾರ್ಕ್ಸ್ ಇದೆ. ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಂದ್ರೆ ಯಾವ ಪ್ರಶ್ನೆಯನ್ನ ಕೊಟ್ಟರೂ ಕೂಡ ಈ ಒಂದು ವಿಡಿಯೋವನ್ನ ನೋಡಿ ಸರಿಯಾಗಿ ಅರ್ಥೈಸ್ಕೊಂಡ್ರೆ 20ಕ್ಕೆ 20 ತೆಗಿಬಹುದು. ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ನ ಕೊನೆಯ ಭಾಗದಲ್ಲಿ ಕೇಳುವಂತಹ ಅನುವಾದ ಇದೆಯೋ, ಟ್ರಾನ್ಸ್ಲೇಷನ್ ಇದೆಯೋ, ಮುಖ್ಯವಾಗಿ ಪರೀಕ್ಷೆಗೆ ಬರುವಂತಹ ಒಂದು ಟ್ರಾನ್ಸ್ಲೇಷನ್ ಏನಿದೆಯೋ ಅದನ್ನ ಸಹ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ನಾನು ಕೊರೋನಾ ಒಂದು ಸಂದರ್ಭದಲ್ಲಿ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಲಿಕ್ಕೆ ಪ್ರಾರಂಭಿಸಿರುವಂತಹದ್ದು 2020 ಜೂನ್ ತಿಂಗಳಿಂದ ದ್ವಿತೀಯ PUC ಮತ್ತು ಪ್ರಥಮ PUC ಈ ಎರಡೂ ತರಗತಿಯ ಸಂಸ್ಕೃತದ ಪಾಠಗಳನ್ನ ಮಾಡಿ ಪಾಠದ ಕೊನೆಯಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೆ ವರ್ಕ್ ಬುಕ್ಕಿನಲ್ಲಿರುವಂತಹ ಪ್ರಶ್ನೋತ್ತರ ಇವೆಲ್ಲವನ್ನು ಕೂಡ ಮಾಡಿದ್ದೇನೆ. ಮತ್ತು ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಪಾಠಕ್ಕೆ ಸಂಬಂಧಿಸಿದಂತಹ PDF ಲಿಂಕ್ ಅನ್ನ ವಿದ್ಯಾರ್ಥಿಗಳು ನೋಡ್ಕೊಂಡಾಗ್ಲಿ ಡೌನ್ಲೋಡ್ ಮಾಡಿಕೊಂಡು ಎರಡು ಭಾಷೆಯಲ್ಲಿ, ಆಂಗ್ಲ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಇರುವಂತೆ ಅದನ್ನು ನೋಡ್ಕೊಂಡಿದ್ದೇನೆ. ಸಾಮಾನ್ಯ ಕೊರೋನಾ ಪ್ರಾರಂಭವಾದಂತಹ ಒಂದು ಕಾಲದಲ್ಲಿ 2020 ಜೂನ್ ಶೈಕ್ಷಣಿಕ ವರ್ಷ ಪ್ರಾರಂಭ ಮಾಡಿದ್ದೇನೆ. ಸಂಸ್ಕೃತ ವಿದ್ಯಾರ್ಥಿಗಳೇನಿದ್ದಾರೋ ಪ್ರಥಮ PUC ಮತ್ತು ದ್ವಿತೀಯ PUC ಸಂಸ್ಕೃತ ತೆಗೆದುಕೊಂಡಂತಹ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲ ವಿಡಿಯೋಗಳು ಹಾಗೆ ಪ್ರಶ್ನೋತ್ತರ ಏನು ನೋಟ್ಸ್ ಇದೆಯೋ ಆ ನೋಟ್ಸ್ಗಳು ಒಂದೇ ಕಡೆಗೆ ಸಿಗುವಂತೆ ಮಾಡದಿದ್ರೆ ಅದು ನಾನು ಮಾತ್ರ. ಒಂದು ಇಲಾಖೆ ಮಾಡಬಹುದಾದಂತ ಕೆಲಸವನ್ನ ನಾನೊಬ್ಬನೇ ಮಾಡಿದ್ದೇನೆ. ಹಲವರು ಸೇರಿ ನೋಟ್ಸ್ ಎಲ್ಲ ಮಾಡಿರ್ಬಹುದು, ಆದರೆ ನಾನು ನೋಟ್ಸ್ ಲಿಂಕ್ ಅನ್ನ ಮಾಡಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಅದು ಅನುಕೂಲವಾಗುವಂತೆ ಮಾಡುವುದರ ಜೊತೆಗೆ ವಿಡಿಯೋ ಸಹ ಮಾಡಿದ್ದೇನೆ. 2020 ಜೂನ್ ತಿಂಗಳಿಂದಲೇ ನಾನು ಈ ಒಂದು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಕರಣ ವಿಭಾಗಕ್ಕೆ ಸಪರೇಟ್ ಆಗಿದೆ, ವ್ಯಾಕರಣವನ್ನು ಸಹ ಕಲಿಬಹುದು. ಪ್ರಥಮ PUC ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅದನ್ನ ನೋಡಬಹುದು, ದ್ವಿತೀಯ PUC ಸಂಬಂಧಪಟ್ಟಂತೆ ಅದನ್ನು ನೋಡಬಹುದು. ಹೀಗೆ ಎಲ್ಲ ವಿಡಿಯೋಗಳು ಸಹ ಇದೆ. ವಿದ್ಯಾರ್ಥಿಗಳು ಈ ಪ್ರಾರಂಭದಲ್ಲಿ ನಿಮಗೆ ಗೊತ್ತಿದೆ, ಅನೇಕ ವಿದ್ಯಾರ್ಥಿಗಳು ನನ್ನ ಈ ಒಂದು ವಿಡಿಯೋ ಚಾನೆಲ್ ಅನ್ನ ನೋಡಿ, ಯೂಟ್ಯೂಬ್ ವಿಡಿಯೋ ಚಾನೆಲ್ ಅನ್ನ ನೋಡಿ 100ಕ್ಕೆ 100 ಅಂಕಗಳನ್ನ ಗಳಿಸಿದವರು ಕೂಡ ಇದ್ದಾರೆ. ಕೇವಲ ಇದನ್ನೇ ನೋಡ್ಕೊಂಡು. ಎಷ್ಟೋ ಕಡೆಗೆ ಅಧ್ಯಾಪಕರೇ ಇಲ್ಲ, ಅವರಿಗೆ ಅನುಕೂಲ ಆಗುವಂತೆ ಈ ವಿಡಿಯೋಗಳನ್ನ ನೋಡ್ಕೊಂಡಿದ್ದಾರೆ ಅವರು. ಮತ್ತೆ ನಾನು ಬಿಟ್ಟಿರುವಂತಹ ಒಂದು ನೋಟ್ಸ್ ಅನ್ನ ಓದಿದ್ದಾರೆ. ತನ್ಮೂಲಕವಾಗಿ ಅವರು ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ತಾ ಬಂದಿದ್ದಾರೆ. ನೀವು ಸಹ ಇದೇ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನ ಉಪಯೋಗ ತೆಗೆದುಕೊಳ್ಳಬೇಕು ಎನ್ನುವುದಾಗಿ ನಾನು ಆಶಿಸ್ತೇನೆ. ಅನೇಕರು ಪ್ರಥಮ ಅಥವಾ ದ್ವಿತೀಯ PUC ಸಂಸ್ಕೃತವನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಸಾಮಾನ್ಯವಾಗಿ ಅಂದ್ರೆ ಎಲ್ಲೆಲ್ಲಿ ಅವರು ಸ್ಟಡಿ ಮಾಡ್ತಾ ಇದ್ದಾರೋ ಅಲ್ಲಿ ಅವರಿಗೆ ಗುರು ಇರಬಹುದು, ಅಧ್ಯಾಪಕರು ಅಥವಾ ಉಪನ್ಯಾಸಕರು ಇರಬಹುದು. ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಸಾಮಾನ್ಯ ಒಂದು ಸಲ ನನ್ನ ಈ ಒಂದು ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ನನ್ನ ಈ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾರೆ. ಅದು ನನಗೆ ಹೆಮ್ಮೆ ತಂದಿರುವಂತಹದ್ದು. ಅನೇಕ ವಿದ್ಯಾರ್ಥಿಗಳು ನೋಡಿ ಪ್ರೋತ್ಸಾಹಿಸಿ ಇದರ ಫಲವಾಗಿ ನಾನು ಇದನ್ನ ಮಾಡ್ತಾ ಇದ್ದೇನೆ. ಪ್ರತಿ ಒಂದು 28 ದಿನಕ್ಕೆ ಎಷ್ಟು ಜನ ನೋಡಿದ್ದಾರೆ ಎನ್ನುವುದನ್ನ ಯೂಟ್ಯೂಬ್ ಚಾನೆಲ್ ನಮಗೆ ತೋರಿಸುವಂತಹದ್ದು. 10,000ಕ್ಕಿಂತ ಮಿಕ್ಕಿ ಸಾಮಾನ್ಯವಾಗಿ ಪರೀಕ್ಷಾ ದಿನಗಳಲ್ಲಿ 15-20 ಸಾವಿರ ಅದನ್ನ ನೋಡುವಂತಹ ಒಂದು ವೀಕ್ಷಕರಿದ್ದಾರೆ. ಅದು ಸಂತೋಷವನ್ನು ನೀಡಿದೆ. ಅದೇ ಒಂದು ಪ್ರೇರಣೆಯಿಂದ ಈ ಎಲ್ಲ ಒಂದು ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ MCQ ಕ್ವೆಶ್ಚನ್ಸ್ ಅನ್ನ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ, ಮ್ಯಾಚ್ ದ ಫಾಲೋವಿಂಗ್ಸ್ ಈ ಕ್ವೆಶ್ಚನ್ಸ್ ಗಳನ್ನ ಜೊತೆಗೆ ಅನುವಾದವನ್ನ, ಒಟ್ಟಿನಲ್ಲಿ 25 ಮಾರ್ಕ್ಸಿನ ಒಂದು ಪ್ರಶ್ನೋತ್ತರವನ್ನ, ಕ್ವಶನ್ ಅಂಡ್ ಆನ್ಸರ್ ಅನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇದಿಷ್ಟನ್ನ ನೋಡಿದ್ರೆ ನೀವು 25 ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬಹುದು. ನೋಡ್ತಾ ಹೋಗೋಣ. ಮೊದಲನೇದಾದಂತಹ ಒಂದು ಲೆಸನ್ ಪುರಾಣ ಭಾರತಂ.
ಪುರಾಣ ಭಾರತಂ ಎನ್ನುವಂತ ಲೆಸನ್ನಲ್ಲಿ ಅಧೋನಿರ್ದಿಷ್ಟಾನಾಂ ಪ್ರಶ್ನಾನಾಂ ಸಮೀಚೀನಂ ವಿಕಲ್ಪಂ ಚಿತ್ವ ಉತ್ತರಂ ಲಿಖತ ಈ ರೀತಿಯಲ್ಲಿ ಕೊಟ್ಟಿರ್ತಾನೆ. ಮೊದಲನೇದು, ಏಷಃ ಭರತಃ ಇತಿ ಉಚ್ಯತೆ. ಭರತ ಅಂದ್ರೆ ಯಾರು? ಇವನನ್ನ ಭರತ ಅಂತ ಹೇಳ್ತಾರೆ. ಯಾರು? ಮನುಹು. ಮನುಹು ಎನ್ನುವುದು ಉತ್ತರ. ಎರಡನೇದಾದಂತ ಒಂದು ಪ್ರಶ್ನೆ, ಭಾರತ ವರ್ಷೆ ಕತಿಕುಲ ಪರ್ವತ ಸಂತಿ. ಭಾರತ ದೇಶದಲ್ಲಿ, ಪುರಾಣ ಭಾರತಂ ಪಾಠಕ್ಕೆ ಅನುಗುಣವಾಗಿ ಭಾರತ ದೇಶದಲ್ಲಿ ಎಷ್ಟು ಕುಲ ಪರ್ವತಗಳಿದೆ? ಸಪ್ತ ಎನ್ನುವಂತಹದ್ದು ಉತ್ತರ. ಮೂರನೇದು, ವಿಶ್ವಸ್ಯ ಮಾತರಃ ಕಾಹ. ಜಗತ್ತಿನ ತಾಯಂದಿರು ಯಾರು? ನದ್ಯಃ. ನದ್ಯಃ ಎನ್ನುವುದು ಉತ್ತರ. 4, ಅದ್ಯಾಪಿ ದೇವಾಹ ಕುತ್ರ ಜನ್ಮ ಇಚ್ಛಂತಿ. ಇಂದಿಗೂ ದೇವತೆಗಳು ಎಲ್ಲಿ ಜನ್ಮವನ್ನ ಪಡೆಯಲಿಕ್ಕೆ ಇಚ್ಛಿಸ್ತಾರೆ? ಭಾರತ ಭೂತಲೆ. ಎರಡನೇದಾದಂತಹ ಒಂದು ಪಾಠ ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವುದು. ಇದರಲ್ಲಿ ಮೊದಲನೇದಾದಂತಹ ಒಂದು ಕ್ವಶನ್, ಪರೇಶಾಮಪಿ ರಕ್ಷ ಜೀವಿತಂ ಇತಿ ಪಾಠೆ ವಿಕ್ರಮಾದಿತ್ಯ ಕಥಾಂ ಕಾ ಕಥೆಯತಿ. ಪುತ್ತಲಿಕ ಗೊಂಬೆ ವಿಕ್ರಮಾದಿತ್ಯನ ಕಥೆಯನ್ನು ಹೇಳುವಂತಹದ್ದು. ಎರಡನೇದು, ವಿಕ್ರಮಾದಿತ್ಯ ಕಥಂ ದೇಶಾಂತರಂ ನಿರ್ಗತಃ. ವಿಕ್ರಮಾದಿತ್ಯ ಹೇಗೆ ದೇಶಾಂತರಕ್ಕೆ ಹೊರಟು ಹೋದ? ಯಾವ ವೇಷವನ್ನು ತೊಟ್ಟುಕೊಂಡು ಎನ್ನುವ ಅರ್ಥದಲ್ಲಿ ಯೋಗಿ ವೇಷೇಣ. 3, ರಾಜ ಕಿಂ ಆಶ್ರಿತ್ಯ ರಾತ್ರೌ ಸ್ಥಿತಃ. ವಿಕ್ರಮಾದಿತ್ಯ ರಾಜನು ರಾತ್ರಿ ಒಂದು ಮರದ ಬುಡದಲ್ಲಿ ಉಳ್ಕೊಳ್ತಾನೆ. ಏನನ್ನ ಆಶ್ರಯಿಸಿ ಅಂತ? ವೃಕ್ಷ ಮೂಲಂ, ಮರದ ಬುಡವನ್ನ ಆಶ್ರಯಿಸಿ ಆತ ಉಳ್ಕೊಳ್ತಾನೆ. 4, ವೃದ್ಧ ಪಕ್ಷಿರಾಜಸ್ಯ ನಾಮ ಕಿಂ. ಪಕ್ಷಿಗಳ ರಾಜ, ಆತ ವೃದ್ಧನು ಕೂಡ ಆಗಿದ್ದ. ಆತನ ಹೆಸರೇನು ಅಂತ? ಚಿರಂಜೀವಿ ಎನ್ನುವುದು ಉತ್ತರ. ಇದೇ ಪಾಠದ 5ನೇ ಪ್ರಶ್ನೆ, ಪರದುಃಖೇನಕ್ಕೆ ಅತ್ಯಂತ ದುಃಖಿನಃ ಭವಂತಿ. ಇನ್ನೊಬ್ಬರ ದುಃಖದಲ್ಲಿ ಅತ್ಯಂತ ದುಃಖವನ್ನು ಹೊಂದಿರುವವರು ಯಾರು? ಸಾಧವಃ. ಸಾಧುಗಳು ಇನ್ನೊಬ್ಬರ ದುಃಖದಲ್ಲಿ ಅತ್ಯಂತ ದುಃಖವನ್ನು ಹೊಂದಿರುತ್ತಾರೆ, ತಮಗಾದಂತ ದುಃಖಕ್ಕಿಂತ ಇನ್ನೊಬ್ಬರ ಒಂದು ದುಃಖದಲ್ಲಿ. 3ನೇದಾದಂತ ಒಂದು ಲೆಸನ್, ನಿರ್ವಿಮರ್ಶಾಹಿ ಭೀರವಃ. ಮೊದಲನೇದಾದಂತ ಪ್ರಶ್ನೆ, ಮಾಕಂದಿಕಾ ನಾಮ ನಗರಿ ಕುತ್ರ ಅಸ್ತಿ. ಜಾಹ್ನವಿ ತಟೆ. ಮಾಕಂದಿಕಾ ಎನ್ನುವಂತ ಹೆಸರಿನ ನಗರವು ಜಾಹ್ನವಿ ಅಂದ್ರೆ ಗಂಗಾ ತಟದಲ್ಲಿ ಇತ್ತು. 2, ಪ್ರವ್ರಾಜಕಃ ವಣಿಜಃ ಗೃಹಂ ಕಿಮರ್ಥಂ ಅಗಚ್ಚತ್. ಸನ್ಯಾಸಿ ವ್ಯಾಪಾರಿ ಮನೆಗೆ ಯಾಕೆ ಬರ್ತಾನೆ? ಭಿಕ್ಷಾರ್ಥಂ, ಭಿಕ್ಷೆಗೋಸ್ಕರ. ಕೆ ನಿರ್ವಿಮರ್ಶಾಹ. ಯಾರು ಸ್ವಲ್ಪವೂ ಕೂಡ ಯೋಚಿಸುವುದಿಲ್ಲ? ಭೀರವಃ. ಭಯಗೊಳ್ಳುವಂತಹ ಸ್ವಭಾವವನ್ನು ಹೊಂದಿರುವವರು ಸ್ವಲ್ಪವೂ ಕೂಡ ಯೋಚಿಸುವುದಿಲ್ಲ. ಇದೇ ಪಾಠದ 4ನೇದಾದಂತಹ ಒಂದು ಪ್ರಶ್ನೆ, ರಾಜಪುತ್ರ ಮಂಜೂಷಾಯಾ ಅಂತಹ ಕಂ ನಿಕ್ಷಿಪತಿ. ರಾಜಪುತ್ರನು ಪೆಟ್ಟಿಗೆ ಒಳಗಡೆ, ಬಾಕ್ಸಿನ ಒಳಗಡೆ ಏನನ್ನ ಇಡ್ತಾನೆ ಅಂತ? ಘೋರಂ ವಾನರಂ. ಭಯಂಕರವಾದಂತ ಕಪಿಯನ್ನ ಆತ ತನ್ನ ಸೇವಕರ ಮೂಲಕವಾಗಿ ಇಡಿಸ್ತಾನೆ. 5, ಪರಿವ್ರಾಜಕಸ್ಯ ಅವಸ್ಥಾಂ ದೃಷ್ಟ್ವಾ ಕಹ ಜಹಾಸ. ಸನ್ಯಾಸಿಯ ಅವಸ್ಥೆಯನ್ನ ನೋಡಿ ನಕ್ಕದ್ದು ಯಾರು? ಸಕಲೋ ಜನ ಅಥವಾ ಸಕಲಹ ಜನ, ಎಲ್ಲ ಜನರು. 4ನೇದಾದಂತ ಲೆಸನ್, ಶೂನ್ಯಾಮಿ ಅಂಗುಲಿಹಿ. ಮೊದಲನೇ ಪ್ರಶ್ನೆ, ಪೌರವಃ ಕಹ. ಪೌರವ ಯಾರು? ದುಷ್ಯಂತಃ. ಉತ್ತರ ದುಷ್ಯಂತಃ. 2, ಮೂರ್ತಿಮತಿ ಸತ್ಕ್ರಿಯಾಕ. ಸತ್ಕ್ರಿಯೆಗಳ ಮೂರ್ತಿಯಂತೆ ಇದ್ದವಳು ಯಾರು? ಶಕುಂತಲ ಎನ್ನುವುದು ಉತ್ತರ. ಶಕುಂತಲ. ಇದೇ ಪಾಠದ 3ನೇ ಪ್ರಶ್ನೆ, ಗೌತಮಿ ಕ. ಗೌತಮಿ ಯಾರು? ವೃದ್ಧಾ ತಾಪಸಿ. ಕಣ್ವಾಶ್ರಮದಲ್ಲಿರುವಂತಹ ವೃದ್ಧಳಾದ ತಪಸ್ವಿಯವಳು. ಶಾರದ್ವತಃ ಕಹ. 4ನೇದಾದಂತಹ ಪ್ರಶ್ನೆ, ಶಾರದ್ವತಃ ಯಾರು? ಶಾರದ್ವತ ಯಾರು ಅಂತ? ಕಣ್ವ ಶಿಷ್ಯ, ಕಣ್ವರ ಶಿಷ್ಯ. 5, ವಿಧಿನಾ ದರ್ಶಿತಂ ಪ್ರಭುತ್ವಂ. ವಿಧಿ ತನ್ನ ಪ್ರಾಬಲ್ಯವನ್ನ ಮೆರೆಯಿತು ಇತಿ ಕಾವದತಿ ಎಂದು ಹೇಳಿದ್ಯಾರು ಅಂತ? ಶಕುಂತಲ. 5ನೇದಾದಂತ ಒಂದು ಪಾಠ, ಮಹಾರಾಣಾ ಪ್ರತಾಪ. ಮೊದಲನೇದು, ರಾಣಾ ಪ್ರತಾಪ ಕಸ್ಮಿನ್ ಗ್ರಾಮೆ ಅಜಾಗಿತ. ಮಹಾರಾಣಾ ಪ್ರತಾಪನು ಎಲ್ಲಿ ಹುಟ್ಟಿದ ಅಂತ? ಕುಂಬಲ.
ರಾಜಸ್ಥಾನದ ಮೇವಾಡದ ಕುಂಬಲ ಗ್ರಾಮದಲ್ಲಿ ಆತ ಹುಟ್ಟುತ್ತಾನೆ. ಇಲ್ಲಿ ಮೇವಾಡ ಅಂತ ಇದೆ, ಆದ್ರೆ ಕುಂಬಲ ಎನ್ನುವ ಗ್ರಾಮದಲ್ಲಿ ಆತ ಜನಿಸಿರುವಂತಹದ್ದು ನೆನ್ಪಿಟ್ಕೊಳ್ಬೇಕು. ಅದರಿಂದ ಕುಂಬಲ ಎನ್ನುವಂತ ಗ್ರಾಮವನ್ನೇ ಬರೆಯಬೇಕು. ಮೇವಾಡದ ಕುಂಬಲ, ಅದು ಕುಂಬಲ ಎನ್ನುವಂತ ಸರಿಯಾದಂತ ಸಮಂಜಸವಾದಂತ ಉತ್ತರ. 2. ರಾಣಾ ಪ್ರತಾಪಸ್ಯ ಪಿತಾಕಃ. ರಾಣಾ ಪ್ರತಾಪನ ತಂದೆ ಹೆಸರೇನು ಅಂತ. ಈ ದ್ವಿತೀಯ ಉದಯಸಿಂಹ, ಎರಡನೇ ಉದಯಸಿಂಹ. 3. ರಾಣಾ ಪ್ರತಾಪಸ್ಯ ಅಶ್ವಸ್ಯ ನಾಮ ಕಿಂ. ರಾಣಾ ಪ್ರತಾಪನ ಕುದುರೆಯ ಹೆಸರೇನು ಅಂತ. ಆ ಚೇತಕಃ. ಚೇತಕ ಎನ್ನುವುದು ರಾಣಾ ಪ್ರತಾಪನ ಕುದುರೆಯ ಹೆಸರು. 4ನೇದಾದಂತಹ ಒಂದು ಪ್ರಶ್ನೆ ಇದೇ ಪಾಠದ್ದು. ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಅಮಾತ್ಯಃ ಕಃ. ರಾಣಾ ಪ್ರತಾಪನ ಹಿಂದಿನ, ತನ್ನ ವಂಶದ ಹಿಂದಿನ ಮಂತ್ರಿ ಹೆಸರೇನು ಅಂತ. ಅ ಭಾಮಾಶಾಹ. ಭಾಮಾಶಾಹ ಮಹಾರಾಣಾ ಪ್ರತಾಪನ ಹಿಂದಿನ ಒಂದು ಏನು ತಲೆಮಾರಿನ ಒಂದು ಮಂತ್ರಿ. ರಾಣಾ ಸಾಂಗನ ಒಂದು ಕಾಲದಲ್ಲಿ ಇದ್ದವನು ಆತ. ಆತನ ಇತಿಹಾಸವನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ. ರಾಣಾ ಸಾಂಗನ ಕಾಲದಲ್ಲಿ ಕ್ವಾಲಿದಾರ್ ಎನ್ನುವಂತ ಹುದ್ದೆಯನ್ನ ಆತ ಅಲಂಕರಿಸಿ ಒಂದೊಂದೇ ಹುದ್ದೆಗೆ ಏರಿ ನಂತರದಲ್ಲಿ ಮಂತ್ರಿಯಾಗಿರುತ್ತಾನೆ. ಪಾಠದಲ್ಲಿ ಬಂದಿದೆ. 5ನೇದು, ಬಾಲಿಕಾಯಾಹ ಹಸ್ತಾತ್ ರೋಟಿಕಾಂ ಆಕರ್ಷ್ಯ ಕಃ ಅಧಾವತ್. ಬಾಲಕಿಯ ಹಸ್ತದಿಂದ, ಮಹಾರಾಣಾ ಪ್ರತಾಪನ ಪುತ್ರಿಯ ಕೈಯಿಂದ ರೊಟ್ಟಿಯನ್ನ ಸೆಳೆದೊಯ್ದಂತಹದ್ದು ಯಾರು ಅಂತ. ಈ ಅರಣ್ಯ ಮಾರ್ಜಾರ. ಅರಣ್ಯ ಮಾರ್ಜಾರವು ಕಾಡ್ಬೇಕು. ಇನ್ನು ಮತ್ತೆ ಅವಾಯ್ಡ್ ಮಾಡಿ. 6. ಅನುರಾಗೋದೆ ಎನ್ನುವಂತಹದ್ದು 6ನೇದಾದಂತ ಒಂದು ಲೆಸನ್ನು. ಮಹಾಶ್ವೇತಾಯಾಹ ಪಿತಾ ಗಂಧರ್ವಾಧಿಪತಿ ಕಃ. ಮೊದಲನೇದಾದಂತ ಪ್ರಶ್ನೆ, ಮಹಾಶ್ವೇತೆಯ ತಂದೆಯ ಹೆಸರು, ಆತ ಗಂಧರ್ವಾಧಿಪತಿ ಕೂಡ ಆಗಿದ್ದ, ಯಾರು ಅವನು ಅಂತ. ಈ ಹಂಸಃ. 2. ಮಹಾಶ್ವೇತ ಕಂ ಪ್ರತಿ ಸ್ವವೃತ್ತಾಂತಂ ಕಥಯತಿ. ಮಹಾಶ್ವೇತಾಳು ಯಾರಲ್ಲಿ ತನ್ನ ವೃತ್ತಾಂತವನ್ನ, ತನ್ನ ಹಿಂದಿನ ಚರಿತ್ರೆಯನ್ನು ಹೇಳ್ಕೊಳ್ತಾಳೆ ಅಂತ. ಈ ಚಂದ್ರಾಪೀಡಂ. ಚಂದ್ರಾಪೀಡನನ್ನ ಕುರಿತು ತನ್ನ ವೃತ್ತಾಂತವನ್ನು ಹೇಳ್ಕೊಳ್ತಾಳೆ. 3. ಮಹಾಶ್ವೇತ ಸ್ನಾತುಂ ಕುತ್ರ ಆಗಚ್ಚತಿ. ಮಹಾಶ್ವೇತಾಳು ಸ್ನಾನ ಮಾಡುವುದಕ್ಕೋಸ್ಕರವಾಗಿ ಎಲ್ಲಿಗೆ ಬರ್ತಾಳೆ? ತನ್ನ ತಾಯಿಯೊಟ್ಟಿಗೆ, ಸಖಿಯರೊಟ್ಟಿಗೆ ಅಂತ. ಆ ಅಚ್ಚೋದ ಸರಹ. ಅಚ್ಚೋದ ಎನ್ನುವಂತ ಸರೋವರಕ್ಕೆ ಆಕೆ ಬರ್ತಾಳೆ. ಉತ್ತರ. 4. ಮಹಾಶ್ವೇತ ಕಿಂ ಅಜಿಘ್ರತ್. ಮಹಾಶ್ವೇತಾಳು ಏನನ್ನ ಆಘ್ರಾಣಿಸಿದಳು ಅಂತ. ಕುಸುಮಗಂಧಂ. ಆ ಕುಸುಮಗಂಧಂ, ಹೂವಿನ ಪರಿಮಳವನ್ನು. 5. ಶ್ವೇತಕೇತೋ ತನಯ ಕಃ. ಶ್ವೇತಕೇತುವಿನ ಮಗನ ಹೆಸರೇನು? ಆ ಪುಂಡರೀಕ. ಪುಂಡರೀಕ ಎನ್ನುವಂತಹದ್ದು ಶ್ವೇತಕೇತುವಿನ ಮಗನ ಹೆಸರು. ಸಾಶಾಂತಿ ಎನ್ನುವಂತಹದ್ದು 7ನೇದಾದಂತಹ ಒಂದು ಲೆಸನ್ನು. ಮೊದಲನೇದು ಪ್ರಶ್ನೆ, ಸಾಶಾಂತಿ ಕುತ್ರ ಕಾರ್ಯಂ ಕರೋತಿ. ಶಾಂತಿ ಎಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾಳೆ ಅಂತ. ಸಿದ್ಧ ವಸ್ತ್ರ ವಿಕ್ರಯ ಶಾಲಾಯಾಂ. ಈ ಸಿದ್ಧ ವಸ್ತ್ರ ವಿಕ್ರಯ ಶಾಲಾಯಾಂ. ಆಕೆ ಒಂದು ಬಟ್ಟೆ ಅಂಗಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾಳೆ. 2ನೇದು, ಶಾಂತ್ಯಾಹ ಪತ್ಯು ನಾಮ ಕಿಂ. ಶಾಂತಿಯ ಪತಿಯ ಹೆಸರೇನು? ಆ ಸುಂದರ. ಸುಂದರ ಎನ್ನುವಂಥದ್ದು ಶಾಂತಿಯ ಪತಿಯ ಹೆಸರು. ಸುಂದರ ಕಿಮರ್ಥಂ ನಗರಂ ಆಗಚ್ಚತಿ. ಸುಂದರ ಯಾಕೆ ತನ್ನ ಊರನ್ನ ತೊರೆದು ನಗರಕ್ಕೆ ಬರುವಂತಹದ್ದು ಅಂತ ಪ್ರಶ್ನೆಯ ಅರ್ಥ. ಆ ಉದ್ಯೋಗಾರ್ಥಂ. ಉದ್ಯೋಗಕ್ಕೋಸ್ಕರ. ಸುಂದರಸ್ಯ ಪಿತಾಕಃ. ಸುಂದರನ ತಂದೆ ಹೆಸರೇನು? ಈ ಗೋವಿಂದ. ಸುಂದರ ಕಿಯತ್ ಪರ್ಯಂತಂ ಪಠಿತವಾನ್. ಸುಂದರ ಎಲ್ಲಿಯ ತನಕವಾಗಿ ಓದಿದ್ದಾನೆ, ಎಷ್ಟನೇ ಒಂದು ಕ್ಲಾಸಿನ ತನಕವಾಗಿ ಓದಿದ್ದಾನೆ ಎನ್ನುವಂತಹದ್ದು ಪ್ರಶ್ನೆಯ ತಾತ್ಪರ್ಯ. ಈ ದಶಮ ಕಕ್ಷಾ. ಈ ದಶಮ ಕಕ್ಷ್ಯ, 10ನೇ ತರಗತಿಯ ತನಕವಾಗಿ. ವಿಧಿ ವಿಲಸಿತಂ ಎನ್ನುವಂಥದ್ದು 8ನೇದಾದಂತಹ ಒಂದು ಪಾಠ. ವಿದ್ಯಾರ್ಥಿಗಳು ಗಮನಿಸಬೇಕು. ಈ ಪಾಠ ಮತ್ತೊಂದು ಮುಂದಿನ ನೀತಿಸಾರ ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಮೊದಲ ಪಾಠದ ತುದಿಯಲ್ಲಿರುವಂತಹ ಪ್ರಶ್ನೆಯನ್ನು ಕೇಳೋಲ್ಲ ಸಾಮಾನ್ಯವಾಗಿ. ಅದಕ್ಕೂ ನಂತರದಲ್ಲಿರುವಂತಹ ಪ್ರಶ್ನೆ ಈ ರೀತಿಯಾಗಿ ನಾನು ರೆಡ್ ಇಂಕ್ ನಲ್ಲಿ ಏನು ಮಾರ್ಕ್ ಮಾಡಿದ್ದೇನೆ ಅದನ್ನ ಸಾಮಾನ್ಯವಾಗಿ ಕೇಳ್ತಾನೆ ಈ ಒಂದು ಎಕ್ಸಾಮ್ಗೆ. ಆದ್ರೂ ನಾವು ನೋಡ್ತಾ ಹೋಗೋಣ ಇದನ್ನ. ಕರ್ಣಸ್ಯ ಗುರುಹು ಕಃ. ಪರಶುರಾಮ. ಕರ್ಣನ ಗುರು. ಪರಶುರಾಮ ಇದಂ ಅಸ್ತ್ರಂ ಕರ್ಣಂ ಉಪದೇಶತಿ. ಪರಶುರಾಮ ಈ ಅಸ್ತ್ರವನ್ನ ಕರ್ಣನಿಗೆ ಉಪದೇಶ ನೀಡ್ತಾನೆ. ಭಾರ್ಗವಾಸ್ತ್ರಂ.
ಗುರೋಹೋ ಉತ್ತಮಾಂಗಂ ಕರ್ಣಃ ಕುತ್ರ ನಿವೇಶಯತಿ. ಗುರುವಿನ ತಲೆಯನ್ನ ಕರ್ಣ ಎಲ್ಲಿಟ್ಕೊಳ್ತಾನೆ ಅಂತ ಪ್ರಶ್ನೆಯ ಅರ್ಥ. ಸ್ವೋತ್ಸಂಗೆ ತನ್ನ ತೊಡೆಯ ಮೇಲೆ. ನಾಲ್ಕನೇದಾದಂತಹದ್ದು ಪ್ರಶ್ನೆ, ಕರ್ಣಸ್ಯ ರಕ್ಷಾ ಕವಚಂ ಕಿಂ? ಕರ್ಣನ ರಕ್ಷಾ ಕವಚ ಯಾವುದು ಅಂತ ಪ್ರಶ್ನೆಯ ಅರ್ಥ. ಗುರೋಹೋ ಅನುಗ್ರಹ. ಪರಶುರಾಮರ ಅನುಗ್ರಹವೇ ಕರ್ಣನ ರಕ್ಷಾ ಕವಚ. ಕರ್ಣಸ್ಯ ರಕ್ತಂ ನಿರ್ದಯಂ ಏಷಃ ಪಿಬತಿ. ಕರ್ಣನ ರಕ್ತವನ್ನ ನಿರ್ದಯವಾಗಿ ಕುಡಿಯುವುದು ಇದು ಯಾರು? ವಜ್ರಕೀಟ. ವಜ್ರಕೀಟವು ಕರ್ಣನ ರಕ್ತವನ್ನ ನಿರ್ದಯವಾಗಿ ಕುಡಿಯುವಂತದ್ದು, ವಜ್ರದುಂಬಿ. ಆರನೇದು ಇದಕ್ಕೆ ಕೇಳ್ತಾನೆ ನೋಡಿ, ಈ ಮೂರು ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಾನೆ, ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕು. ವಿಧಿ ವಿಲಸಿತಂ ಇತಿ ಪಾಠೆ ವಜ್ರಕೀಟ ಪ್ರಸಂಗ ಕರ್ಣಸ್ಯ ಇಮಂ ಗುಣಂ ಸೂಚಯತಿ. ವಿಧಿ ವಿಲಸಿತಂ ಎನ್ನುವಂತಹ ಈ ಪಾಠದಲ್ಲಿ ವಜ್ರಕೀಟ ಪ್ರಸಂಗವು, ಅಂದ್ರೆ ವಜ್ರಕೀಟವು ಕರ್ಣನ ತೊಡೆಯನ್ನ ಕತ್ತರಿಸಿ ರಕ್ತ ಹೀರಿ ಮಾಂಸವನ್ನ ಕಿತ್ತು ತಿನ್ನುವಂತ ಈ ಯಾವ ಪ್ರಸಂಗ ಇದೆಯೋ ಕರ್ಣನ ಈ ಗುಣವನ್ನ ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಕರ್ಣ ಅತ್ಯಂತ ಸಹನೆಯನ್ನು ವ್ಯಕ್ತಪಡಿಸ್ತಾನೆ. ಅದರಿಂದ ಸಹನ ಗುಣಂ, ಅದೆಲ್ಲ ನೋವನ್ನ ಸಹಿಸಿಕೊಳ್ತಾನೆ. ಅದರಿಂದ ಸಹನ ಗುಣಂ ಎನ್ನುವಂತಹದ್ದು ಉತ್ತರ. ಏಳನೇದು, ದೇವಾಹ ಅಪಿ ಏತಸ್ಮಾತ್ ಅಸ್ತ್ರಾತ್ ಭ್ಯತಿ. ದೇವತೆಗಳು ಕೂಡ ಈ ಒಂದು ಅಸ್ತ್ರಕ್ಕೆ ಹೆದರ್ತಾರೆ. ಇತಿ ವಾಕ್ಯಸ್ಯ ಆಶಯ ಅಯಂ ವರ್ತತಿ. ಈ ವಾಕ್ಯದ ಆಶಯ ಏನು ಅಂತಂದ್ರೆ, ಭಾರ್ಗವಾಸ್ತ್ರಂ ದೃಷ್ಟ, ಕರ್ಣನಿಗೆ ನೀಡಿದಂತಹ ಅಸ್ತ್ರ ಪರಶುರಾಮರು ಭಾರ್ಗವಾಸ್ತ್ರ, ಅದನ್ನ ನೋಡಿ ದೇವತೆಗಳು ಕೂಡ ಹೆದರಿಕೆಯನ್ನ ಹೊಂದ್ತಾರೆ, ಹೆದರ್ತಾರೆ ಎನ್ನುವಂತಹದ್ದು ತಾತ್ಪರ್ಯ. 8, ಧನ್ಯೋಸ್ಮಿ ಗಮನಾತ್ ಪೂರ್ವಂ ಈದೃಶಿ ಸಂಪದಾಗತ. ಧನ್ಯನಾಗಿದ್ದೇನೆ, ಈ ಗುರುಕುಲವನ್ನು ಬಿಟ್ಟು ತೆರಳುವ ಪೂರ್ವದಲ್ಲಿ ಈ ರೀತಿಯ ಗುರುಗಳ ಸೇವೆ ಮಾಡುವಂತಹ ಸಂಪತ್ತು ನನಗೆ ದೊರಕಿರುವಂತಹದ್ದು ನನಗೆ ಸಂತೋಷ ತಂದಿದೆ ಅಂತ ಕರ್ಣ ಹೇಳ್ಕೊಳ್ತಾನೆ. ಇಲ್ಲಿ ಸೂಚಿಸಿರುವಂತಹ ಸಂಪತ್ತು ಏಷಾವರ್ತದೆ. ಯಾವುದು ಅಂತಂದ್ರೆ ಗುರು ಶುಶ್ರೂಷ, ಗುರುವಿನ ಸೇವೆಯೇ ಕರ್ಣನಿಗೆ ದೊಡ್ಡ ಸಂಪತ್ತು. ವಿದ್ಯಾರ್ಥಿಗಳು 8 ಮತ್ತು 9ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಅಥವಾ ಪ್ರಶ್ನೆಗೆ ಸಂಬಂಧಪಟ್ಟಂತೆ 8ನೇ ಪ್ರಶ್ನೆಗೆ ಈ 3 ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಉಳಿದದ್ದನ್ನು ಕೂಡ ನೋಡ್ಕೊಳ್ಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಇದೇ ಒಂದು ಪ್ರಶ್ನೆ ಎನ್ಯುವಲ್ ಎಕ್ಸಾಮಿಗೆ ಬೀಳುತ್ತೆ. 9ನೇದಾದಂತ ಲೆಸನ್ನು ನೀತಿಸಾರ. ಏಷ ಕಾಮಧೇನು ಗುಣ ಅಸ್ತಿ. ಕಾಮಧೇನುವಿನ ಗುಣವನ್ನು ಹೊಂದಿರುವುದು ಇದು ವಿದ್ಯೆಯು. ಕೃತಂ ಕರ್ಮ ಕಂ ಅನುಗಚ್ಚತಿ. ಮಾಡಿದ ಕರ್ಮವು ಪುಣ್ಯ ಇರಬಹುದು ಪಾಪ ಇರಬಹುದು, ಯಾರನ್ನ ಅನುಸರಿಸುತ್ತದೆ? ಕರ್ತಾರಂ, ಮಾಡಿದವನನ್ನೇ. 3ನೇದು, ಅರ್ಥಾನ್ ಕಥಂ ಚಿಂತೆಯೇತ್. ಹಣಗಳಿಕೆಯ ಕುರಿತು ನಾವು ಯಾರನ್ನ ನೋಡಿ ಕಲಿಬೇಕು? ಬಕವತ್, ಬಕವನ್ನ ನೋಡಿ, ಅಂದ್ರೆ ಕೊಕ್ಕರೆಯನ್ನು. ಇದೇ ಪಾಠದ 4ನೇದಾದಂತಹ ಒಂದು ಪ್ರಶ್ನೆ, ಸಸ್ತ್ರೀಯ ಕಿಂ ರಕ್ಷ್ಯತೆ. ಸ್ತ್ರೀಯಿಂದ, ಸದ್ಗ್ರಹಿಣಿಯಿಂದ ಏನು ರಕ್ಷಿಸಲ್ಪಡುತ್ತದೆ? ಆ ಗೃಹಂ, ಮನೆಯು. ಹೇ ಧನಮಿಚ್ಚಂತಿ ಅಧಮಾಹ. ಹಣವನ್ನು ಮಾತ್ರ ಇಚ್ಛೆ ಪಡುವವರು ಅಧಮರು. 6ನೇದಾದಂತ ಪ್ರಶ್ನೆ, ಧೇನು ಸಹಸ್ರೇಶು ವತ್ಸಹ ಮಾತರಂ ಗಚ್ಚತಿ. ಇತಿ ವಾಕ್ಯದ್ವಾರ ಸುಭಾಷಿತಕಾರ ಇಮಂ ವಿಷಯಂ ಸಾಧಯತಿ. ಸಾವಿರಾರು ಗೋವುಗಳ ಮಧ್ಯದಲ್ಲಿರುವಂತಹ ತನ್ನ ತಾಯಿಯನ್ನೇ ಕರು ಹೇಗೆ ಸೇರ್ತದೋ ಅಥವಾ ತಾಯನ್ನೇ ಕರುವು ಸೇರುತ್ತದೆ. ಈ ವಾಕ್ಯದ ಮೂಲಕವಾಗಿ ಸುಭಾಷಿತಕಾರ ಏನನ್ನ ಸಾಧಿಸ್ತಾನೆ? ಯಾವ ವಿಷಯವನ್ನು ಹೇಳಿಕೊಂಡಿದ್ದಾನೆ ಅಂತಂದ್ರೆ, ಆ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಮಾಡಿದ ಕರ್ಮವು ಕರ್ತಾರನನ್ನ, ಮಾಡಿದವನನ್ನೇ ಅನುಸರಿಸುತ್ತದೆ ಎನ್ನುವುದನ್ನ ಆತ ಹೇಳಿಕೊಟ್ಟಿದ್ದಾನೆ ಎನ್ನುವುದನ್ನು ಬರೀಬೇಕು. ಆ ಉತ್ತರ. 7ನೇದಾದಂತಹದ್ದು, ಸುಭಾಷಿತಕಾರಸ್ಯ ಅಭಿಪ್ರಾಯಾನುಸಾರಂ ಇಂದ್ರಿಯ ಪ್ರೇರಕಂ ಇದಮಸ್ತಿ. ಸುಭಾಷಿತಕಾರನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಇಂದ್ರಿಯವನ್ನ ಪ್ರೇರೇಪಿಸುವುದು ಇದಾಗಿದೆ. ಮನಃ, ಮನಸ್ಸು. 8ನೇದು, ಸತ್ಪುರುಷ ವ್ರತೆ ಇದಂ ಸತ್ಪುರುಷ ಲಕ್ಷಣಂ ವರ್ತತೆ. ಸತ್ಪುರುಷರ ವ್ರತದಲ್ಲಿ ಇದು ಸತ್ಪುರುಷರ ವ್ರತವಾಗಿದೆ. ಸೂನೃತ ವಾಕ್, ಸತ್ಯದಿಂದ ಕೂಡಿದಂತಹ ಒಂದು ಮಾತು, ಇದು ಸತ್ಪುರುಷರ ವ್ರತ ಆಗಿರುವಂತಹದ್ದು. ಉತ್ತರ ಸೂನೃತ ವಾಕ್. ಇದೇ ಪಾಠದ 9ನೇ ಪ್ರಶ್ನೆ, ಧನಹೀನೋ ನ ಹೀನಶ್ಚ. ಹಣ ಇಲ್ಲದೆ ಇರುವವನು ಬಡವನಲ್ಲ. ಇತಿ ವಾಕ್ಯಸ್ಯ ಭಾವ. ಈ ಒಂದು ವಾಕ್ಯದ ಭಾವ ಏನು ಅಂತಂದ್ರೆ, ಹಣ ಇಲ್ಲದೆ ಇರುವವನು ದರಿದ್ರನಲ್ಲ, ಅವನಲ್ಲಿ ವಿದ್ಯಾರತ್ನ ಇದ್ದಾಗ ಎನ್ನುವುದು ಭಾವ. ಆ ಧನಹೀನ ದರಿದ್ರಹನ ಎನ್ನುವುದು ಉತ್ತರ. ಹಾಗೆ ಕೊನೆಯದಾದಂತ ಲೆಸನ್ನು 10ನೇದು, ಕೃಷ್ಣಶಾಸ್ತ್ರಿ ಮಹೋದಯ.
ಒಂದನೇದು ಕೃಷ್ಣಶಾಸ್ತ್ರಿಣಾಂ ಮಾತಾಕ, ಕೃಷ್ಣಶಾಸ್ತ್ರಿಯವರ ತಾಯಿ ಹೆಸರೇನು? ಅ ಶ್ರೀಮತಿ ಶಂಕರಮ್ಮ. 2 ಕೃಷ್ಣಶಾಸ್ತ್ರಿಣಾಂ ಅಧ್ಯಾಪಕೇಶು ಏಕಸ್ಯ ನಾಮ ಲಿಖತ. ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಒಂಬತ್ತನೇದಾದಂತಹ ಲೆಸನ್ ಏನಿದೆಯೋ ಈ ಒಂದು 4 ಪ್ರಶ್ನೆಯ ಒಳಗಡೆ, ಈ ಒಂದು 4 ಪ್ರಶ್ನೆಯ ಒಳಗಡೆ 9ನೇ ಪ್ರಶ್ನೆ ಬೀಳುವಂತಹದ್ದು. ಕೊನೆಯದಾದಂತಹ ಒಂದು ಲೆಸನ್ 10ನೇದಾದಂತಹ ಒಂದು ಪಾಠ ಕೃಷ್ಣಶಾಸ್ತ್ರಿ ಮಹೋದಯ. 10th ಲೆಸನ್ ಇದು. ಮೊದಲನೇದು ಕೃಷ್ಣಶಾಸ್ತ್ರಿನ ಮಾತಾಕ, ಕೃಷ್ಣಶಾಸ್ತ್ರಿ ಅವರ ತಾಯಿ ಹೆಸರೇನು? ಶ್ರೀಮತಿ ಶಂಕರಮ್ಮ. 2 ಕೃಷ್ಣಶಾಸ್ತ್ರಿನಾಂ ಅಧ್ಯಾಪಕೇಶು ಏಕಸ್ಯ ನಾಮ ಲಿಖತ. ಕೃಷ್ಣಶಾಸ್ತ್ರಿ ಅವರ ಅಧ್ಯಾಪಕರುಗಳಲ್ಲಿ ಒಬ್ಬರ ಹೆಸರನ್ನು ಬರೆಯಿರಿ. ಆ DVG. 3 ಕೃಷ್ಣಶಾಸ್ತ್ರಿ ಮಹೋದಯೇನ ಆರಬ್ಧ ಪತ್ರಿಕಾ ಕಾ, ಕೃಷ್ಣಶಾಸ್ತ್ರಿ ಅವರು ಪ್ರಾರಂಭಿಸಿದ ಪತ್ರಿಕೆ ಹೆಸರೇನು? ಆ ಪ್ರಬುದ್ಧ ಕರ್ನಾಟಕ ಎನ್ನುವುದು ಉತ್ತರ. 4ನೇದಾದಂಥ ಪ್ರಶ್ನೆ ಧ್ವನ್ಯಾಲೋಕ ಕನ್ನಡ ಭಾಷಾಯಂ ಕೇನ ಅನೂದಿತ. ಧ್ವನ್ಯಾಲೋಕ ಎನ್ನುವಂತಹ ಒಂದು ಗ್ರಂಥ ಏನಿದೆಯೋ ಆನಂದವರ್ಧನನ ಗ್ರಂಥ, ಅದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದವರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಹೋದಯೇನ. ಈ ಉತ್ತರ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಹೋದಯೇನ. 5ನೇದು ಕೇಂದ್ರ ಸಾಹಿತ್ಯ ಅಕಾದಮಿ ಪ್ರಶಸ್ತಿ ದ್ವಾರ ಪುರಸ್ಕೃತ ಕೃತಿಹಿಕ. ಕೃಷ್ಣಶಾಸ್ತ್ರಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು, ಯಾವ ಕೃತಿಗೆ ಬಂತು ಎನ್ನುವುದು ಪ್ರಶ್ನೆಯ ಭಾವ. ಈ ಬಂಕಿಂ ಚಂದ್ರ ಎನ್ನುವಂತ ಅವರ ಕೃತಿಗೆ ಈ ಒಂದು ಪ್ರಶಸ್ತಿ ಬಂದಿದೆ. ಹೀಗೆ ಪ್ರತಿ ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. MCQ ಕ್ವೆಶ್ಚನ್, ಬಹು ಆಯ್ಕೆಯ ಪ್ರಶ್ನೆಗಳಿದು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದು. ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥೈಸಿಕೊಂಡು ಬರೀಬೇಕು. ಒಟ್ಟು ಈ ಒಂದು ಎಷ್ಟು ಪ್ರಶ್ನೆಗಳಿದೆ ಅಂತಂದ್ರೆ 10 ಪಾಠದಿಂದ ಸಾಮಾನ್ಯವಾಗಿ ಒಂದು 56 ಪ್ರಶ್ನೆಗಳಿದೆ. ವಿದ್ಯಾರ್ಥಿಗಳು ಪ್ರತಿಯೊಂದು ಪಾಠದಿಂದ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಈ ಪಾಠದಿಂದ ಇದು, ಈ ಪಾಠದಿಂದ ಇದು ಅನ್ನುವುದನ್ನು ನೆನಪಿಟ್ಟುಕೊಳ್ಬೇಕು. ಹಾಗೆ 10ಕ್ಕೆ 10 ಇದನ್ನ ಸರಿಯಾಗಿ ಓದ್ಕೊಂಡ್ರೆ 10ಕ್ಕೆ 10 ನಿಮಗೆ ಬೀಳುತ್ತೆ. ಅದೇ ರೀತಿಯಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇದನ್ನ ನೋಡಿ ವಿದ್ಯಾರ್ಥಿಗಳು ಹೇಗೆ ಬರೀಬೇಕು ಅಂತಂದ್ರೆ, ಕ್ವಶನ್ ನಂಬರ್ ಹಾಕಬೇಕು, ನಂತರದಲ್ಲಿ ಪೂರ್ತಿ ವಾಕ್ಯದಲ್ಲಿ ಇದನ್ನ ಬರೀಬೇಕು. ಈ ರೀತಿಯಾಗಿ ಏನು ಬಾಕ್ಸ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ, ಅದನ್ನ ಆಯ್ಕೆ ಮಾಡ್ಕೊಂಡು ಹೀಗೆ ತುಂಬಿ ಪೂರ್ತಿ ವಾಕ್ಯದಲ್ಲಿ ಬರೀಬೇಕು. 1 ಮಾರ್ಕ್ಸ್ ಇದೆ. ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಒಟ್ಟು ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಸಂಬಂಧಪಟ್ಟಂತೆ 5 ಮಾರ್ಕ್ಸ್ ಇದೆ. ಸಾಮಾನ್ಯ ಬಹುತೇಕ ಎಲ್ಲ ಪಾಠಗಳಲ್ಲೂ ಕೂಡ ಇದೆ. 2-3 ಅಥವಾ 4 ಹೀಗೆಲ್ಲ ಇದೆ. ನೋಡ್ತಾ ಹೋಗೋಣ. ಮೊದಲನೇ ಪುರಾಣ ಭಾರತಂ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಉತ್ತರಂ ಯಸ್ ಸಮುದ್ರಸ್ಯ ಹಿಮವತ್ ದಕ್ಷಿಣಂಚಯತ್. ಹಿಮವತ್ ಎನ್ನುವುದು ಉತ್ತರ. ಸಮುದ್ರದ ಉತ್ತರ ದಿಕ್ಕಿಗೆ, ಹಿಮಾಲಯದ ದಕ್ಷಿಣ ದಿಕ್ಕಿಗೆ, ಆದ್ರಿಂದ ಹಿಮಾಲಯ ಎನ್ನುವುದು ಉತ್ತರ. ಇತಃ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಶ್ಚಾಂತಶ್ಚ ಗಮ್ಯತೆ. ಮೋಕ್ಷಶ್ಚ ಎನ್ನುವುದು ಉತ್ತರ. ದ್ವೀಪೇಶು ಸರ್ವೇಶು ನರಾಹ ಪ್ರಯಾಂತಿ. ನರಾಹ ಎನ್ನುವುದು ಉತ್ತರ. ಪರೇಶಾಮಪಿ ರಕ್ಷ ಜೀವಿತಂ ಪಾಠಕ್ಕೆ ಸಂಬಂಧಪಟ್ಟಂತೆ ಮೊದಲನೇದು ಪುತ್ರಂ ದದಾತಿ ಚೇತ್ ಸಂತತಿಚ್ಛೇದೋ ಭವಿಷ್ಯತಿ. ಮಗನನ್ನು ಕಳಿಸ್ಕೊಟ್ರೆ ಸಂತತಿಚ್ಛೇದ ಉಂಟಾಗತ್ತೆ. ಪುತ್ರಂ ಎನ್ನುವುದು ಉತ್ತರ. ತ್ವಂ ನೀನು ಆತ್ಮನಃ ಸಮೀಹಿತಂ ಕೊರು, ನಿನ್ನ ಮನಸ್ಸಿಗೆ ತೋಚಿದಂತೆ ಮಾಡು. ಸಮೀಹಿತಂ ಕೊರು ಉತ್ತರ. ಯಸ್ಯ ಮರಣಕಾಲಃ ಸಮಾಯಾತಃ ತಸ್ಯ ಇಂದ್ರಿಯಾಣಿ ಗ್ಲಾನಿಂ ಪ್ರಾಪ್ನುವಂತಿ. ಆತನ ಇಂದ್ರಿಯಗಳು ಹಾನಿಗೆ ಒಳಗಾಗ್ತವೆ. ಯಾರಿಗೆ ಮರಣಕಾಲವು ಸಮೀಪಿಸ್ತದೋ ಆತನ. 3ನೇದು ನಿರ್ವಿಮರ್ಶಾಯಿ ಭೀರವ ಎನ್ನುವಂತಹ ಪಾಠದಲ್ಲಿ ಒಟ್ಟು 3 ಈ ರೀತಿಯಾದಂತಹ ಪ್ರಶ್ನೆ ಇದೆ. ನೋಡ್ತಾ ಹೋಗೋಣ. ಉಪರಿನ್ಯಸ್ತ ದೀಪಾಯಾಂ ಗಂಗಾಯಾಂ ಕ್ಷಿಪ್ಯತಾಂ ತ್ವಯಾ. ಗಂಗೆಯಲ್ಲಿ ಎಸೆಬೇಕು. ಭೃತ್ಯೇರಾನಾನ್ಯ ಸಹಸ ಕೌತುಕಾತ್ ಉದಘಾಟೇತ್. ಕುತೂಹಲದಿಂದ ತೆರೆಸಿದನು. ತಮಭ್ಯದಾವಸ್ವಕೃತೋ ಮೂರ್ತಿಮಾನಿವ ದುರ್ನಯ. ಕೆಟ್ಟ ನಡತೆ, ದುರ್ನಯ. ಶೂನ್ಯಾಮೇ ಅಂಗುಲಿ. ಮೊದಲನೇದು ಸುಚರಿತ ನಂದಿನ ತಪಸ್ವಿನಃ ದೇವಂ ಸಭಾಜಯಿತು ಗೌರವಿಸಲು ಆಗತಾಹ. ಬಂದಿದ್ದಾರೆ ಅಂತ ನಾನು ಅಂದುಕೊಳ್ತೇನೆ. 2ನೇದು ಸರ್ವ ಸಗಂಧೇಶು ವಿಶ್ವಸಿತಿ. ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿಯ ಅವರಲ್ಲೇ ವಿಶ್ವಾಸವನ್ನು ಇಡುತ್ತಾರೆ. ವಿಶ್ವಸಿತಿ ಎನ್ನುವುದು ಉತ್ತರ. ತಿರಸ್ಯ ವಾಚ್ಯಂ ನಗತಃ ಪ್ರಜಾಪತಿ. ಅಂಗುಲೀಯಕ ಶೂನ್ಯಾಮೇ ಅಂಗುಲಿ.
ಮಹಾರಾಣಾ ಪ್ರತಾಪ ಪಾಠಕ್ಕೆ ಸಂಬಂಧಪಟ್ಟಂತೆ ರಾಣಾ ಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಗಣ್ಯಾನಾಂ ಎನ್ನುವುದು ಉತ್ತರ. ವೈರಿಣಾಂ ವೈರಿಗಳ ಸೈನ್ಯವು ಸಮುದ್ರೋಪಮಂ ಆಸೀತ್. ಸಮುದ್ರದ ಉಪಾದಿಯಲ್ಲಿ ಇತ್ತು. ಅಂದ್ರೆ ಅಷ್ಟೊಂದು ಹೋಲಿಕೆ ಏನು ಮಾಡಿದ್ದಾರೆ, ಸಮುದ್ರದ ಹಾಗೆ ಇತ್ತು ಎನ್ನುವ ಅರ್ಥದಲ್ಲಿ ಸೈನ್ಯಂ ಎನ್ನುವುದು ಉತ್ತರ. ಕಠಿಣ ಹೃದಯಸ್ಯ ಪ್ರಾಣಾ ಪ್ರತಾಪಸ್ಯ ಮನಃ ಅದ್ರವತ್. ಮನಸ್ಸು ಕೂಡ ಕರಗಿತು. ಕಷ್ಟ ಪರಂಪರಾಯಾಹ ಅಪಿ ಕಾಚನ ಸೀಮಾ ಭವೇತ್. ಅದಕ್ಕೊಂದು ಸೀಮೆ ಇರಬೇಕು, ಎಲ್ಲೇ ಇರಬೇಕು, ಗಡಿ ಇರಬೇಕು ಎನ್ನುವುದು ಉತ್ತರ. 6th ಲೆಸನ್ ಅನುರಾಗೋದಯ. ಮೊದಲನೇದು ತಯೋಹೋ ಅಹಂ ಈದೃಶಿ. ಅವರಿಬ್ಬರಿಗೆ ನಾನು ಈ ರೀತಿಯಾಗಿ ಆತ್ಮಜ ಮಗಳಾಗಿ ಜನಿಸಿದೆ. ಆತ್ಮಜ ಅನ್ನೋದು ಉತ್ತರ ಸಮುತ್ಪನ್ನ. ಕುಸುಮ ಗಂಧಂ ಅಭ್ಯಜಿಕ್ರಂ. ಹೂವಿನ ಪರಿಮಳವನ್ನು ಆಘ್ರಾಣಿಸಿದೆ. ಭಗವತಃ ಅಶೇಷ ತ್ರಿಭುವನ ಸುಂದರಂ ರೂಪಂ ಆಸೀತ್. ಅವರಿಗೆ ಅಂತಹ ಒಂದು ರೂಪ ಇತ್ತು. 3 ಲೋಕದಲ್ಲೇ ಅವರಷ್ಟು ಸುಂದರ ಯಾರು ಕೂಡ ಇರಲಿಲ್ಲ. ಅಂತಹ ಒಂದು ರೂಪ ಇತ್ತು. ಶ್ವೇತಕೇತುವಿನ ಕುರಿತಾಗಿ ಹೇಳಿರುವಂತ ಮಾತು. ಅನಯ ಅನಾರ್ಯಯ ನಿವಾರ್ಯತಾಂ ಹೃದಯಂ. ಹೃದಯವನ್ನು ಕೂಡ ಅಥವಾ ಪ್ರಾಣವನ್ನು ಸೆಳೆಯುವ ಮೊದಲು ನೀನು ಎಚ್ಚೆತ್ತುಕ ಎನ್ನುವ ಕಪಿಂಜಲನ ಒಂದು ಎಚ್ಚರಿಕೆಯ ಒಂದು ನುಡಿ ಇದು. ಆ ಒಂದು ಭಾವವನ್ನು ಹೊಂದಿದೆ. 7ನೇದಾದಂತಹ ಒಂದು ಲೆಸನ್, 7th ಲೆಸನ್ ಸಾ ಶಾಂತಿ. ಸಂಕ್ಷೇಪತಶ್ಚೇತ್ ಸ್ಮರ್ತವ್ಯ. ಸಂಕ್ಷೇಪವಾಗಿ ಹೇಳೋಣ ಅಂತಂದ್ರೆ ಸರ್ವಾವಯವ ಸುಂದರಿ. ಶಾಂತಿಯು ಸರ್ವಾವಯವ ಸುಂದರಿ. ಪ್ರತಿನಿತ್ಯ ನವನವೀನಂ ಪರಿಧಾನ ವಿಶೇಷಂ ಧಾರಯತಿ. ಹೊಸ ಹೊಸ ಒಂದು ಬಟ್ಟೆಗಳನ್ನ ವೈವಿಧ್ಯಮಯವಾಗಿ ಆಕೆ ತೊಡ್ತಾ ಇದ್ಲು ಎನ್ನುವುದು ಅರ್ಥ. ಅಹಮಸ್ಮಿ, ನಾನಿದ್ದೇನೆ. ಯಾರು? ಶಾಂತಿಯು. ಸುಂದರಸ್ಯ ಪತ್ನಿ, ಸುಂದರನ ಪತ್ನಿ. ಮೇ ಹೃದಯಾತ್ ಕಿಲ್ಬಿಷಮೇಕಂ. ನನ್ನ ಹೃದಯದಿಂದ ಕೆಟ್ಟದ್ದನ್ನ ನಿರ್ಮೂಲಿತವತಿ. ಬುಡ ಸಮೇತ ಕಿತ್ತು ಹಾಕಿದಳು. ನಿರ್ಮೂಲಿತವತಿ ಎನ್ನುವುದು ಉತ್ತರ. 8ನೇದಾದಂತ ಲೆಸನ್, 8th ಲೆಸನ್ ವಿಧಿವಿಲಸಿತಂ. ಮೊದಲನೇದು ಭವಾದೃಶ ಗುರವಃ ಅತೀವ ವಿರಲಾಹ. ತಮ್ಮಂತ ಗುರುಗಳು ಅತ್ಯಂತ ವಿರಳ. ವತ್ಸ ಚಕ್ಷುಷಿ ಉನ್ಮೀಲ್ಯ ಅದ್ಯ ಪಶ್ಯ. ಚಕ್ಷುಷಿ ಎನ್ನುವುದು ಉತ್ತರ. ಕಣ್ಣನ್ನು ತೆರೆದು ನೋಡುವಂತ. ಮಮ ಅಪರಾಧ ಕೃಪಯಾ ಕ್ಷಂತವ್ಯ. ದಯವಿಟ್ಟು ಕ್ಷಮಿಸಬೇಕು ನನ್ನ ಅಪರಾಧವನ್ನು. ಕೃಪಯ ಅನ್ನೋದು ಉತ್ತರ. ಅಪೇಹಿ, ಕಾಣಿಸ್ಕೊಳ್ಬೇಡ. ಮಮ ದೃಷ್ಟಿಪಥ, ನನ್ನ ದೃಷ್ಟಿಗೆ ಎನ್ನುವುದು ಉತ್ತರ. ನೀತಿಸಾರ, 9ನೇದು ನೀತಿಸಾರ ಎನ್ನುವಂತ ಒಂದು ಪಾಠ. ಸಿಂಹವಚ್ಚ ಪರಾಕ್ರಮೆ. ಸಿಂಹದಂತೆ ಪರಾಕ್ರಮವನ್ನು ಮೆರೆಯಬೇಕು. ನವಾಮ್ರವಾಪಿ. 9 ಮಾವಿನ ಮರಗಳನ್ನ ನೆಟ್ಟವನು. ನರಕಂ ನ ಪಶ್ಯೇತ್. ನರಕಕ್ಕೆ ಹೋಗುವುದಿಲ್ಲ. ವಿದ್ಯಾ ಯೋಗೇನ ರಕ್ಷ್ಯತೆ. ಅದರ ಜೊತೆಗಿರುವುದರಿಂದ ಅದು ರಕ್ಷಿಸಲ್ಪಡುತ್ತದೆ. ನೋಡಿ, ಗಮನಿಸಿ. 10th ಲೆಸನ್ದಲ್ಲಿ ಯಾವ ಒಂದು ಈ ಫಿಲ್ ಇನ್ ದ ಬ್ಲಾಂಕ್ಸ್ ಇರುವುದಿಲ್ಲ. ಉಳಿದಂತೆ ಎಲ್ಲ ಪಾಠಗಳಲ್ಲಿದೆ. ಈ ಯಾವ 9 ಲೆಸನ್ಗಳಲ್ಲಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಸರಿಯಾಗಿ ಅರ್ಥೈಸಿಕೊಂಡು ಓದಿ ವಿದ್ಯಾರ್ಥಿಗಳು 5ಕ್ಕೆ 5 ಅಂಕಗಳನ್ನು ತೆಗೆದುಕೊಳ್ಬೇಕು. ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ಮಾರ್ಕ್ಸಿನಂತೆ 5 ಅಂಕಗಳು. ಹಾಗೆ ಹೊಂದಿಸಿ ಬರೆಯುವಂತಹದ್ದು ಮ್ಯಾಚ್ ದ ಫಾಲೋವಿಂಗ್ ಈ ರೀತಿಯಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಬೇಕು. ಪುರಾಣ ಭಾರತಂ ಪಾಠದಿಂದ ಮನುಹು ಭರತಃ. ಭರತ ಅಂತ ಮನುವಿಗೆ ಹೇಳಿರುವಂತಹದ್ದು. ತಾಮ್ರವರ್ಣ ಎನ್ನುವಂತಹದ್ದು ಒಂದು ತೀರ್ಥಕ್ಷೇತ್ರ. ಅದು ನದ್ಯ ಎನ್ನುವುದು ವಿಶ್ವಸ್ಯ ಮಾತರ, ಜಗತ್ತಿನ ತಾಯಂದಿರು ನದಿಗಳು. ಮಹೇಂದ್ರ ಎನ್ನುವಂತಹದ್ದು ಕುಲಪರ್ವತ. ಪರೇಶಾಮಪಿ ರಕ್ಷ ಜೀವಿತಂ ಪಾಠದಿಂದ ವೃದ್ಧ ಪಕ್ಷಿರಾಜ ಚಿರಂಜೀವಿ. ಶೈವಲ ಘೋಷ ಎನ್ನುವುದು ಪರ್ವತ. ಯೋಗಿ ವೇಷದಿಂದ ವಿಕ್ರಮಾದಿತ್ಯ ದೇಶಾಂತಕ್ಕೆ ಹೊರಟು ಹೋಗುವಂತಹದ್ದು. ರಾಕ್ಷಸನ ಹೆಸರು ಬಕಾಸುರ. 3ನೇದಾದಂತ ಒಂದು ಲೆಸನ್ನು ನಿರ್ವಿಮರ್ಶಾಹಿ ಭೈರವ. ಜಾಹ್ನವಿ ಗಂಗಾ. ಪರಿವ್ರಾಡ್ ಜಾಹ್ನವಿ ಗಂಗಾ ಪರ್ಯಾಯ ಪದ ಇದು. ಪರಿವ್ರಾಡ್ ಕಾಮವಶಗನಾಗಿದ್ದ. ಊರ್ಧ್ವಸ್ಥ ದೀಪಿಕ, ಮೇಲ್ಗಡೆ ದೀಪ ಇರುವಂತಹದ್ದು ಮಂಜೂಷ ಪೆಟ್ಟಿಗೆ. ಗಾಂಧರ್ವ ವಿಧಿನ ಉಪಯೇಮೆ. ವಿವಾಹವಾದ ಗಾಂಧರ್ವ ವಿಧಿಯಿಂದ ರಾಜಕುಮಾರ ಗಾಂಧರ್ವ ವಿಧಿಯಿಂದ ರಾಜಕುಮಾರ ವ್ಯಾಪಾರಿಯ ಮಗಳನ್ನ ವಿವಾಹವಾಗ್ತಾನೆ. 4ನೇದಾದಂತ ಲೆಸನ್ ಶೂನ್ಯಾಮೆ ಅಂಗುಲಿಹಿ. ಶಾರ್ಂಗರವ
ಕಣ್ವಶಿಷ್ಯ ಗಂಧವಃ ವಾಯು ಪ್ರಜಾಪತಿ ಬ್ರಹ್ಮ ಪೌರವ ದುಷ್ಯಂತ. ಮಹಾರಾಣಾ ಪ್ರತಾಪದಿಂದ ಜಾವಂತಾಬಾಯಿ ಪ್ರತಾಪಸ್ಯ ಮಾತ, ಪ್ರತಾಪನ ತಾಯಿ. ಬಿಲ್ಲಾಹ ಬಿಲ್ಲರು, ಯೋದ್ಧಾರರು. ಅಕ್ಬರ್ ಬಾದಶಾಹ ದಿಲ್ಲೀಶ್ವರನಾಗಿದ್ದ. ಸಿಸಿದಿಯ ವಂಶದಲ್ಲಿ ರಾಣಾ ಹಮೀರ ಮುಂತಾದಂತ ಶೂರರು ಜನಿಸಿರುವಂತಹದ್ದು. ಅನುರಾಗೋದಯ ಪಾಠದಿಂದ ಅಲಂಕಾರಮಿವ ಬ್ರಹ್ಮಚರ್ಯಸ್ಯ. ಪುಂಡರೀಕ ಬ್ರಹ್ಮಚರ್ಯಕ್ಕೆ ಅಲಂಕಾರ ಮಾಡಿದಂತೆ ಇದ್ದ. ಹಂಸಃ ಗೌರಿ, ಆತನ ಪತ್ನಿ, ಹಂಸನ ಪತ್ನಿ ಗೌರಿ. ವಿಲಾಸಮಿವ ಸರಸ್ವತ್ಯಾಹ, ಸರಸ್ವತಿಯ ವಿಲಾಸದಂತೆ ಇದ್ದ ಪುಂಡರೀಕ. ಪುಂಡರೀಕ ಋಷಿಕುಮಾರ. ಸಾಶಾಂತಿ ಪಾಠದಿಂದ ಪುತ್ತಲಿಕ ಗೊಂಬೆ, ವಸ್ತ್ರಾಪಣದ ಹೊರಗಡೆ ಏನು ಗೊಂಬೆ. ಲಲಾಟದಲ್ಲಿ ಕುಂಕುಮ, ಹಣೆಯಲ್ಲಿ ಕುಂಕುಮ. ಕಿಲ್ಬಿಷಂ ಪಾಪಂ ಪರ್ಯಾಯ ಪದ. ಗೋವಿಂದ ಬಹ್ವ್ಯಪತ್ಯ, ಬಹಳಷ್ಟು ಮಕ್ಕಳನ್ನು ಹೊಂದಿದವನು. ವಿಧಿವಿಲಸಿತಂ ಪಾಠದಿಂದ ಕರ್ಣ ಸೂತಪುತ್ರಾತ ಆಗಿದ್ದ. ಗುರೋಹೋ ಅನುಗ್ರಹ ರಕ್ಷಾಕವಚಂ, ಕರ್ಣನ ಪಾಲಿಗೆ. ವಜ್ರಾಖ್ಯ ಎನ್ನುವಂಥದ್ದು ಕೀಟ. ಗುರುಶಾಪಂ ನಾಟಕವನ್ನು ಬರೆದವರು ಡಾಕ್ಟರ್ KS ನಾಗರಾಜನ್ ಅವರು. ನೀತಿಸಾರ ಪಾಠದಿಂದ ಪುಷ್ಪಿತಃ ವೃಕ್ಷ, ಹೂವನ್ನು ಬಿಟ್ಟಿರುವಂತಹದ್ದು ವೃಕ್ಷ. ಶ್ರುತ್ವ ಕೇಳುವಿಕೆಯ ಮೂಲಕವಾಗಿ ಜ್ಞಾನಂ ಅವಾಪ್ನೋತಿ, ಜ್ಞಾನವನ್ನು ಹೊಂತಾನೆ. ವಿಷಯವು ಪ್ರೇರೆಯತಿ ಇಂದ್ರಿಯಂ, ಇಂದ್ರಿಯಗಳನ್ನು ಪ್ರೇರೇಪಿಸುವಂತಹದ್ದು. ವಿದ್ಯಾ ಗುಪ್ತಧನಂ, ಗುಪ್ತವಾದಂತ ಸಂಪತ್ತು. ಕೃಷ್ಣಶಾಸ್ತ್ರಿ ಮಹೋದಯ ಪಾಠದಿಂದ ಶ್ರೀಮತಿ ಶಂಕರಮ್ಮ ಕೃಷ್ಣಶಾಸ್ತ್ರಿ ಅವರ ಪತ್ನಿಯವಳು. ಕೃಷ್ಣಶಾಸ್ತ್ರಿ ಅನ್ನೋದು ಹೊಂದಿಸಿ ಬರೆಯುವಂತಹದ್ದು. ರಾಷ್ಟ್ರಕವಿ ಕುವೆಂಪು. ಧ್ವನ್ಯಾಲೋಕ ಆನಂದವರ್ಧನ ಬರೆದಿರುವಂತಹದ್ದು. ಪ್ರಬುದ್ಧ ಕರ್ನಾಟಕ ಎನ್ನುವಂತಹದ್ದು ಪತ್ರಿಕೆ, ಕೃಷ್ಣಶಾಸ್ತ್ರಿಯವರ ಒಂದು ಪತ್ರಿಕೆ. ಈ ರೀತಿಯಾಗಿ ಮ್ಯಾಚ್ ದ ಫಾಲೋವಿಂಗ್ ಒಟ್ಟು 5 ಕ್ವಶನ್ ಇರುತ್ತೆ. ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಿ ಯಾವುದಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ಎನ್ನುವುದನ್ನು ಸರಿಯಾಗಿ ಯೋಚಿಸಿ ಅದನ್ನ ಬರೆಯಬೇಕು. ಒಂದೊಂದು ಮಾರ್ಕ್ಸಿನಂತೆ ಒಟ್ಟು 5 ಅಂಕಗಳು. ಹೀಗೆ MCQ ವಿಭಾಗದಲ್ಲಿ ನಾವೀಗಾಗಲೇ ಮೊದಲ 10 ಪ್ರಶ್ನೆ, 11ನೇ ಪ್ರಶ್ನೆ ಆದಂತಹ ಬಿಟ್ಟ ಸ್ಥಳ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್, 12ನೇ ಕ್ವಶನ್ ಆದಂತಹ ಮ್ಯಾಚ್ ದ ಫಾಲೋವಿಂಗ್, ಹೀಗೆ ಒಟ್ಟು 20 ಮಾರ್ಕ್ಸಿನ 12 ಪ್ರಶ್ನೆಗಳು, 20 ಮಾರ್ಕ್ಸ್ ಇನ್ನ ಒಂದು ಇದನ್ನ ನೋಡಿದ್ದೇವೆ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತಹದ್ದು ಟ್ರಾನ್ಸ್ಲೇಷನ್ ವಿಭಾಗ, ಸಂಸ್ಕೃತ ಭಾಷೆಯ ಅನುವಾದತ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತಹದ್ದು ಸಂಸ್ಕೃತ ಭಾಷೆಯ ಅನುವಾದತ, ಸಂಸ್ಕೃತ ಭಾಷೆಗೆ ಅನುವಾದ ಮಾಡುವಂತಹದ್ದು. ಗೋಪಾಲಕೃಷ್ಣ ಗೋಖಲೆಯವರು ಅಪ್ರತಿಮ ದೇಶಭಕ್ತರಾಗಿದ್ದರು. ಗೋಪಾಲಕೃಷ್ಣ ಗೋಖಲೆ ಮಹೋದಯ ಅಪ್ರತಿಮ ದೇಶಭಕ್ತ ಆಸೀತ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಭಾರತಸ್ಯ ಸ್ವಾತಂತ್ರ್ಯ ಸಂಗ್ರಾಮೆ ಅವರು ಸಹ ಪ್ರಮುಖ ಪಾತ್ರ ವಹಿಸಿದ್ದರು. ಪ್ರಮುಖಂ ಪಾತ್ರಂ ನಿರವಹತ್, ಇಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬರೆಯಬಹುದು. ನಿರವಹತ್ ಕೂಡ ಸರಿಯಾದಂತ ಒಂದು ಉತ್ತರ. ಅವರು ಉತ್ತಮ ವಾಗ್ಮಿಗಳೂ ಆಗಿದ್ದರು. ಸಹ ಉತ್ತಮ ವಾಗ್ಮಿ ಅಪಿ ಆಸೀತ್, ವಾಗ್ಮಿಗಳು ಆಗಿದ್ದರು. ಜನರು ಅವರ ಮಾತಿನಿಂದ, ಜನಾಹ ತಸ್ಯ ವಚಸ, ದೇಶಭಕ್ತಿಯ ಪ್ರೇರಣೆಯನ್ನು ಪಡೆದು, ದೇಶಭಕ್ತೇ ಪ್ರೇರಣಾಂ ಪ್ರಾಪ್ಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು. ಸ್ವಾತಂತ್ರ್ಯ ಸಂಗ್ರಾಮೆ ಭಾಗಂ ಗೃಹೀತವಂತಹ. ಅವರು ತಮ್ಮ ಸರಳ ಹಾಗೂ ನಿಸ್ವಾರ್ಥ ಜೀವನದಿಂದ, ಸಹ ಸ್ವಸ್ಯ ಸರಳ ನಿಸ್ವಾರ್ಥ ಜೀವನೇನ ಚ, ಎಲ್ಲರಿಗೂ ಆದರ್ಶಪ್ರಾಯರಾಗಿರುವರು. ಸರ್ವೇಷಾಂ ಆದರ್ಶಭೂತಃ ವರ್ತತೆ, ಆದರ್ಶ ರೂಪ ವರ್ತತೆ ಕೂಡ ಆಗತ್ತೆ. ಹೀಗೆ ಈ ರೀತಿಯಲ್ಲಿ ಕರೆಕ್ಟ್ ಆಗಿ ಬರೆದ್ರೆ ಮಾತ್ರ ನಿಮಗೆ ಅಂಕಗಳು ಸಿಗತ್ತೆ. 5ಕ್ಕೆ 5 ಅಂಕಗಳು ಸಿಗತ್ತೆ. ಇದಕ್ಕೆ ಚಾಯ್ಸ್ ಇಲ್ಲ, ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಟ್ರಾನ್ಸ್ಲೇಷನ್ ಪಾರ್ಟಿಗೆ ಚಾಯ್ಸ್ ಇಲ್ಲ. ಸರಿಯಾಗಿ ಅರ್ಥೈಸಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅದನ್ನ ವ್ಯಕ್ತಪಡಿಸಬೇಕು, ಬರೆಯಬೇಕು. 5 ಅಂಕಗಳು. ಎರಡನೇದನ್ನು ನೋಡೋಣ. ಒಮ್ಮೆ ರಾಜರ್ಷಿಯಾದ ಜನಕ ಮಹಾರಾಜನ ಬಳಿ
ಏಕದಾ ರಾಜರ್ಷಿ ಜನಕ ಮಹಾರಾಜಸ್ಯ ಸಮೀಪಂ. ಋಷಿಗಳು ಬಂದು ಪ್ರಶ್ನಿಸಿದರು. ಋಷಯಃ ಆಗತ್ಯ ಪೃಷ್ಠವಂತಃ. ಹೇ ರಾಜನ್, ಅದೇ ಶಬ್ದ, ಹೇ ರಾಜನ್, ಪ್ರಜಾಪಾಲನೆ ಹಾಗೂ ಯೋಗ ಸಾಧನೆಗಳನ್ನು, ಪ್ರಜಾಪಾಲನಂ ತಥಾ ಯೋಗ ಸಾಧನಾನಿ, ಏಕಕಾಲದಲ್ಲಿ ಹೇಗೆ ಮಾಡುತ್ತೀಯೇ, ಏಕಕಾಲೆ ಕಥಂ ಕರೋಷಿ ಎಂದು ಇತಿ. ಆಗ ಜನಕನು ತದಾ ಜನಕಃ, ಎಲೆ ಋಷಿವರ್ಯರೇ, ಭೋಹೋ ಋಷಿವರ್ಯಾಹ, ನೀವು ಸ್ವತಃ ತಿಳಿದಿದ್ದರು, ಭವಂತಹ ಸ್ವಯಂ ಜಾನಂತೆ ಚೇದಪಿ, ನೀವು ಸ್ವತಃ ತಿಳಿದಿದ್ದರೂ, ಭವಂತಹ ಸ್ವಯಂ ಜಾನಂತಿ ಚೇದಪಿ, ನನ್ನನ್ನು ಪರೀಕ್ಷಿಸಲು ಪ್ರಶ್ನಿಸುತ್ತಿರುವಿರಿ, ಮಾಂ ಪರೀಕ್ಷಿತುಂ ಪೃಚ್ಛಂತಹ ಸಂತಿ ಎಂದು ಭಾವಿಸುತ್ತೇನೆ, ಇತಿ ಭಾವಯಾಮಿ. ಈ ಪ್ರಪಂಚದಲ್ಲಿ ಎಲ್ಲವೂ, ಅಸ್ಮಿನ್ ಪ್ರಪಂಚೇ ಸರ್ವಂ ಪರಮೇಶ್ವರನ ಅನುಗ್ರಹದಿಂದ, ಪರಮೇಶ್ವರಸ್ಯ ಅನುಗ್ರಹೇಣ ನಡೆಯುತ್ತದೆ, ಪ್ರಚಲತಿ. ನನ್ನದು ಏನೂ ಇಲ್ಲ, ಮಮ ಕಿಮಪಿ ನಾಸ್ತಿ ಎಂಬ ಭಾವನೆಯಿಂದ, ಇತಿ ಭಾವನೆಯ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ, ಕರ್ತವ್ಯ ನಿರ್ವಹಣಂ ಕರೋಮಿ. ಹಾಗಾಗಿ ಇದು ಸಾಧ್ಯ, ಅತಃ ಏತತ್ ಸಾಧ್ಯಂ ಎಂದು ಉತ್ತರಿಸಿದನು. ಇತಿ ಉತ್ತರಂ ದತ್ತವಾನ್. ಈ ರೀತಿಯಲ್ಲಿ ಬರೀಬೇಕು. ಮೂರನೇದು, ತಾರಕಾಸುರನನ್ನು ಸಂಹರಿಸಿದ ಕಾರ್ತಿಕೇಯನು. ತಾರಕಾಸುರಸ್ಯ ಸಂಹಾರಕಃ ಕಾರ್ತಿಕೇಯಃ. ಶಿವನ ಕಿರಿಯ ಮಗ, ಶಿವಸ್ಯ ಕನಿಷ್ಠ ಪುತ್ರ. ನೋಡಿ, ಇಲ್ಲಿ ಯಾವ ಶಬ್ದ ಇದೆಯೋ ಅದೇ ಪುತ್ರದ ಶಬ್ದಗಳನ್ನು ನಾನು ಹಾಕಿ ಇದನ್ನು ಬರೆದಿದ್ದೇನೆ, ನೆನ್ಪಿಟ್ಕೊಳ್ಬೇಕು. ಅದೇ ಶಬ್ದಗಳಿಗೆ ಕಿರಿಯ ಮಗ, ಕನಿಷ್ಠ ಪುತ್ರ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೇಳ್ತಾರೆ, ಅದು ವಿದ್ಯಾರ್ಥಿಗಳಿಗೆ ಕಠಿಣ ಆಗತ್ತೆ. ನಾನು ಅತ್ಯಂತ ಸರಳ ರೂಪದಲ್ಲಿ, ಸರಳವಾಗಿ ಇದನ್ನ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ. ಇದನ್ನೇ ವಿದ್ಯಾರ್ಥಿಗಳು ನೆನಪಿಟ್ಕೊಂಡು ಬರೀಬೇಕು, ತುಂಬಾ ಅನುಕೂಲ ಆಗುತ್ತೆ ಬರಲಿಕ್ಕೆ. ವಿಘ್ನ ನಿವಾರಕನಾದ ಗಣೇಶನು, ವಿಘ್ನ ನಿವಾರಕ ಗಣೇಶ, ಹಿರಿಯ ಮಗ, ಜ್ಯೇಷ್ಠ ಪುತ್ರ. ಸಂಪತ್ತಿಗೆ ಅಧಿಪತಿಯಾದ ಕುಬೇರನು, ಧನಾಧಿಪತಿ ಕುಬೇರ, ಪರಮ ಮಿತ್ರಂ. ಜಗನ್ಮಾತೆಯಾದ ಪಾರ್ವತಿಯು, ಜಗನ್ಮಾತಾ ಪಾರ್ವತಿ, ಪತ್ನಿ, ಮಡದಿ ಪತ್ನಿ ದೀರ್ಘ. ಮಾವನು ಪರ್ವತರಾಜ, ಶ್ವಶುರ ಪರ್ವತರಾಜ. ಅವನ ವಾಹನವು ನಂದಿ, ತಸ್ಯ ವಾಹನಂ ನಂದಿ. ಅವನ ಸೇನಾ ಪ್ರಮುಖನು ವೀರಭದ್ರ, ತಸ್ಯ ಸೇನಾ ಪ್ರಮುಖ ವೀರಭದ್ರ. ಇಂತಹ ಕುಟುಂಬವನ್ನು ಹೊಂದಿದ್ದರೂ, ಏತಾದೃಶಿ ಕುಟುಂಬಿ ಚೇದಪಿ, ಪರಶಿವನು ಭಿಕ್ಷಾಟನೆಯನ್ನು ಮಾಡುತ್ತಾನೆ. ಪರಶಿವ ಭಿಕ್ಷಾಟನಂ ಕರೋತಿ. ಎಂತಹ ವಿಧಿ ವಿಪರ್ಯಾಸ, ಅಹೋ ವಿಧೇಹಿ ವಿಪರ್ಯಾಸ, ಅಥವಾ ಅಹೋ ವಿಧಿ ವಿಪರ್ಯಾಸ. ಈ ರೀತಿಯಲ್ಲಿ ಇದನ್ನ ಬರೀಬೇಕು. ಸಾಮಾನ್ಯವಾಗಿ ಟ್ರಾನ್ಸ್ಲೇಷನ್ ಪಾರ್ಟಿಗೆ 1, 2, 3 ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ 4 ಮತ್ತು 5, 6, 7 ಇವುಗಳನ್ನು ಕೂಡ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು. ಸಾಮಾನ್ಯವಾಗಿ ಎನ್ಯುವಲ್ ಎಕ್ಸಾಮಿಗೆ ಈ 3ರಲ್ಲಿ 1 ಕೇಳಬಹುದು. ಹಾಗೆ ಉಳಿದಂತೆ ಇವು ಕೂಡ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು. ಈ ರೀತಿಯಲ್ಲಿ ನಾವು ನೋಡಿದಾಗ ನಮಗೆ 80ಕ್ಕೆ 25 ಅಂಕ, 25 ಮಾರ್ಕ್ಸ್ ಕವರ್ ಆಗಿದೆ. ವಿದ್ಯಾರ್ಥಿಗಳು ಇದನ್ನ ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಗೆ 25 ಅಂಕಗಳು ಸಿಗತ್ತೆ, 25 ಮಾರ್ಕ್ಸ್ ಸಿಗತ್ತೆ ನಿಮಗೆ. ಹೀಗೆ ನಾವು MCQ ಕ್ವೆಶ್ಚನ್ಸ್ ಅನ್ನ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಮತ್ತು ಟ್ರಾನ್ಸ್ಲೇಷನ್ ಪಾರ್ಟ್ ಇವುಗಳನ್ನ ನೋಡಿದ್ದೇವೆ. ವಿದ್ಯಾರ್ಥಿಗಳು ಸರಿಯಾಗಿ ಇದನ್ನ ಅರ್ಥೈಸಿಕೊಂಡು ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ನೀವು ಬರೆದ್ರೆ 25 ಮಾರ್ಕ್ಸ್ ಇದರಿಂದ ಸಿಗತ್ತೆ. ಧನ್ಯವಾದಗಳು.